ಪಾರ್ವತಿಗೆ MBBS ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ. ಹಂಗಂದ್ರೆ ರಾಜ್ಯಕ್ಕೆ ಫಸ್ಟ್ ಬಂದಿದಾರಂತೆ, ಅದಕ್ಕೆ ಚಿನ್ನದ ಪದಕ ಕೊಟ್ಟವರಂತೆ. ನಮ್ ಪಾರು ರಾಜ್ಯಕ್ಕೆ ಫಸ್ಟ್ ಬಂದವಳ ತತ ಇಲ್ಲಿ. ಅಬ್ಬಬ್ಬಬ್ಬಬ್ಬ ಮಕ್ಕಳವ, ನಿನ್ ದಯೆ ಹಿಂಗೆ ಇರ್ಲವ, ಹಿಂಗೆ ಇರ್ಲಿ. ಮಾರಿಗುಡಿ ಅಂತ ಪುಟ್ಟಳ್ಳಿಯಿಂದ ಹೋಗಿರೋ ಹುಡುಗಿ ರಾಜ್ಯಕ್ಕೆ ಹೆಸರು ತತ್ತಾಳೆ ಅಂದ್ರೆ ಕಮ್ಮಿನೇ. ಇದು ಕೇಟ್ ದೊಡ್ಡ ಸಾಧನೆ. ನಾನು ಈಗಲೇ ಮಾವನ್ ಮನೆಗೆ ಹೋಗಿ ಬರ್ತೀನಿ. ಅಣ್ಣ ಫೋನ್ ಮಾಡ್ದವ್ರು ಕಣಿಲ್ಲ. ಅಣ್ಣ ಏನಾಯ್ತಿರಲ್ಲ? ನೀವ್ ಹೇಳ್ದಂಗೆ ಕೆಲ್ಸವ್ರ ಮನೆ ಮುಂದೆ ಅಳ್ಳಾಡ್ದಂಗೆ ಕಾಯ್ತಾ ಇದೀವಣ್ಣ. ಅವ್ನು ಎಲ್ಲೆಲ್ಲಿ ಹೋಯ್ತಾನೆ, ಏನೇನು ಮಾಡ್ತಾನೆ, ಎಲ್ಲ ಇಸೇನೋ ನನ್ನ ತವ ಹೇಳ್ತೀರಿ. ಅವ್ನು ಹಿಂಗೆ ಒಳ್ಳೆ ಉಡ ಅಂಟ್ಕೊಂಡು ಓಡಾಡ್ತಿರ್ಬೇಕು. ಒಂದೇ ಒಂದು ಕ್ಷಣ ಕಣ್ ತಪ್ಸಿದ್ರು. ಅಲೋ ಅಣ್ಣ, ಏನೋ ಹೇಳ್ತಾ ಇದ್ದೀರಾ, ಕೇಳಿಸ್ತಿಲ್ಲ ಅಣ್ಣ? ಲೈ ಆಗಿಂದ ಇಲ್ಲಿ ಗಂಟ್ಲರ್ಕೊಂಡು ಹೇಳ್ತೀವಿ ನೀವು. ಅಣ್ಣ ಈಗ ಕೇಳಿಸ್ತು. ಅವ್ನ ಹಿಂದೆ ಹೋಗಿ ಅವ್ನು ಎಲ್ಲೆಲ್ಲಿ ಹೋಯ್ತಾನೆ, ಏನೇನು ಮಾಡ್ತಾನೆ ಹೇಳಿ. ಸರಿ ಅಣ್ಣ, ಬಿಡ್ಬಾರ್ದು ಕಳ್ಳ. ಅವ್ನು ಎಲ್ಲಿ ಹೋಯ್ತಾನೆ, ಏನ್ ಮಾಡ್ತಾನೆ, ಅವ್ನ ಹಿಂದೆನೇ ಇರ್ಬೇಕಲ್ಲ. ಅದಕ್ಕೆ ವಿಷಯದಲ್ಲಿ ಅಣ್ಣ ಏಟ್ ಖುಷಿ ಪಡ್ತಾನಲ್ವಾ? ಅಣ್ಣನ ಜೀವನದಲ್ಲಿ ಅದಕ್ಕೆ ಕೊನೆ ಗಂಟೆ ಜೊತೆಗಿದ್ರೆ ಅದನ್ನ ಏಟ್ ಖುಷಿ ಪಡ್ತಾನೋ ಅಲ್ವಾ? ಏನ್ರವ್ವ ಅವಾಗ್ಲಿಂದ ಕುಸ್ 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 ಕುಸು ಅಂತೀರಾ? ನಿಮ್ಮೆಲ್ರಿಗೂ ಒಂದ್ ಚಿನ್ನದ ಪದಕ ಸಿಗೋಂಗೆ ಒಂದ್ ಐಡಿಯಾ ಕೊಡ್ಲಾ? ಉಚಿತವಾಗಿ ಸಿಗುತ್ತೆ ಅಂದ್ರು ನಮ್ಮ ಮೈಕ್ಳು ಕೇಳೋದೇ ಇಲ್ಲ. ಅಣ್ಣ, ಆ ಶಿವು ನಿಮ್ಮ ಮಾವನ ಮನೆ ಒಳಗಡೆ ಹೋಗವನೆ. ಮಾತತ್ತಿದ್ರೆ ಅವ್ರ ಮನೆಗೆ ಹೋಯ್ತಾನೆ. ಅವನಿಂದಲೇ ಬಿದ್ದಿರಿ. ಮಾವ, ಅತ್ತೆ, ಬನ್ನಿ ಬನ್ನಿ ಬನ್ನಿ. ಸೀತಿನತ್ತೆ. ಹಾ ಚಿಕ್ಕತ್ತೆ, ನೀನು ತಕಳತ್ತೆ, ಹೇಳ್ತೀನಿ. ಇಲ್ಲಿ ನೋಡತ್ತೆ. ಕೊಲೆ ದರೋಡೆ ಮಾಡಿದ್ರು ಪೇಪರ್ನಾಗ ಹೆಸರು ಬತ್ತತ್ಕಲ್ಲ. ಪಾರು ಚಿನ್ನದ ಪದಕ ತಗೊಂಡವಳೆ. ಮಾರಿಗುಡಿಲಿ ಇಂಥ ಸಾಧನೆಯ ಯಾರಾನ ಮಾಡವ್ರ? ಮಾವ ಇಲ್ಲತ್ತೆ. ಅವರೆಲ್ಲೋ ದೂರ ಹೋಗ್ಬೇಕು ಅಂತ ಹೊರಟ್ರಪ್ಪ. ಅಯ್ಯೋ ನೋಡಿ, ಇಂಥ ದಿನಾನೇ ಮಾವ ಮನೇಲಿಲ್ಲ. ಪಾರು ಇಲ್ಲತ್ತೆ. ಅವಳು ಒಳಗಿದ್ದಾಳಪ್ಪ. ಮೊದ್ಲು ಅವಳಿಗೆ ಸಿಹಿ ತಿನ್ಸ್ಬೇಕು. ಇದು ತಗೊಳ್ಳಿ, ಬರ್ತೀನಿ. ಪಾರು, ನೋಡ್ತೀಯ ಸುಶೀಲಾ, ಮನೆ ಮಗಳ ಸಾಧನೆ ಬಗ್ಗೆ ಮನೆಯವ್ರಿಗೆ ಲೆಕ್ಕಕ್ಕಿಲ್ಲ. ನಮ್ಮ ಶಿವು ನೋಡು ಎಷ್ಟು ಸಂಭ್ರಮಿಸ್ತಿದ್ದಾನೆ. ಲಗ್ನ ಪತ್ರಿಕೆಯಲ್ಲಿ ಅವಳ ಹೆಸರಿನ ಪಕ್ಕ MBBS ಅಂತ ಹಾಕೋದಕ್ಕಾಯ್ತಲ್ಲ. ಪಾರು, ಚಿನ್ನದ ಪದಕವಾಗಿದ್ದಿರೋ ಚಿನ್ನದಂತ ವಿದ್ಯಾವಂತೆಗೆ ಶುಭಾಶಯಗಳು. ಪಾರು, ನಿಂಗೆ ಏನ್ ತಂದೀವ್ನಿ ಹೇಳು? ಇದನ್ನೆಲ್ಲ ನಿಂಗೋಸ್ಕರ ತಕ ಬಂದೀನಿ. ತಕೋ. ಹಾಲ್ಕೋವಾ, ಮೈಸೂರು ಪಾಕ್, ಕೊಬ್ಬರಿ ಮಿಠಾಯಿ, ಇದೆಲ್ಲ ನಾನು ಚಿಕ್ಕವಳಿರುವಾಗ ತುಂಬ ಇಷ್ಟಪಟ್ಟು ತಿಂತಿದ್ದೆ ಅಲ್ವಾ ಮಾವ? ಹ್ಞೂ ಪಾರು, ಅದಕ್ಕೆ ನಿಂಗೋಸ್ಕರ ಇದನ್ನೆಲ್ಲ ತಕ ಬಂದೀವ್ನಿ. ನನಗೇನಿಷ್ಟ ಏನಿಷ್ಟ ಇಲ್ಲ ಎಲ್ಲ ಗೊತ್ತಲ್ವಾ ನಿಂಗೆ? ಏನ್ ಪಾರು ಹಿಂಗ್ ಕೇಳ್ಬಿಟ್ಟೆ? ನೀನು ಉಸಿರಾಡೋದನ್ನ ಕೇಳಿಸ್ಕೊಂಡೆಯಾ? ನಿನ್ ಮನ್ಸಿನಲ್ಲಿ ಏನೈತೆ ಅಂತ ನಾನು ಹೇಳ್ಬಿಡ್ತೀನಿ. ಚಿಕ್ಕ ವಯಸ್ಸಿಂದ ನಾನು ನನ್ನ ಮುಖ ನೋಡ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ನಿನ್ ಮುಖ ನೋಡ್ಕೊಂಡಿವ್ನಿ. ತಕ. ಯಾವ ಖುಷಿಗೆ ಅಂತ ತಿನ್ಲಿ ಮಾವ. ನಾನು ಓದಿರೋ ಓದು, ಮೆಡಲ್ಸ್, ಇದನ್ನೆಲ್ಲ ನಿನ್ನ ತಲೆಗೆ ಹಾಕೋ ಕಿರೀಟ ಥರ ನೋಡ್ತಿದ್ಯಾ?
ಆದರೆ ನಮ್ಮ ಮನೆಯವರಿಗೆ ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಥರ ಕಾಣಿಸ್ತಿದೆ. ಹೋಗ್ಲಿ ಬೇಡ, ನೀನು ಖುಷಿ ಪಟ್ಟಿಯಲ್ಲ ಅಷ್ಟೇ ಸಾಕು. ಆದರೆ ನನ್ನ ಕನಸು ಗುರಿ ಇದೆಲ್ಲ ನನ್ನಿಂದ ದೂರ ಆಗ್ತಾ ಆಗ್ತಾ ಇಷ್ಟ ಇಲ್ದಿರೋ ಮದುವೆನೋ ಬೆಂಕಿಗೆ ಬೀಳ್ತಿದ್ದೀನೇನೋ ಅನಿಸ್ತಿದೆ. ಮಾವ, ನನ್ನ ಇವತ್ತು ಸಿದ್ಧಾರ್ಥಗೆ ಮೀಟ್ ಮಾಡಿಸ್ತೀಯಾ? ಇವತ್ತಾ? ಹ್ಞೂ ಮಾವ. ಅಪ್ಪನೂ ಹೇಗಿದ್ರು ಮನೇಲಿಲ್ಲ, ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ಮಾವ. ಪ್ಲೀಸ್ ಮಾವ, ಇಲ್ಲ ಅಂತ ಹೇಳ್ಬೇಡ. ಅಯ್ಯೋ ಮಾದೇಶ್ವರ, ಮಾವನ ಎದುರು ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋ ನಾನು ಅವನ್ನ ಎದುರು ಹಾಕೊಳ್ಳೋ ಕೆಲಸ ಮಾಡ್ತಿದ್ದೀನಲ್ಲ, ಏನೇನು ಮಾಡಿಸ್ತೀಯ ನನ್ನ ಕೈಲಿ? ಯಾವ್ರೇ ಯಾಕೆ ಮಾವ ನೀನೇನು ಮಾತಾಡ್ತಿಲ್ಲ? ಪ್ಲೀಸ್ ಮಾವ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇದೊಂದು ಹೆಲ್ಪ್ ಮಾಡಿಬಿಡು, ಇನ್ನೇನು ನಿನ್ನ ಹತ್ರ ಕೇಳಲ್ಲ. ಮನೆಯವ್ರಿಗೆ ಏನಾದರೂ ಒಂದು ಹೇಳ್ಬಿಡು ಪ್ಲೀಸ್ ಮಾವ. ಸಿದ್ಧಾರ್ಥ ಹತ್ರ ನನ್ನ ಕರ್ಕೊಂಡು ಹೋಗು. ಸರಿ ಬರು, ಕರ್ಕೊಂಡು ಹೋಯ್ತೀನಿ. ಥ್ಯಾಂಕ್ ಯು ಮಾವ. ತಕ್ಕ ಸಿಹಿ ತಿನ್ನು. ಅತ್ತೆ ಅತ್ತೆ, ಏನು ಶಿವು? ಅದು ಬಾರುಗೆ ಕಾಲೇಜ್ ಹೋಗಿ ಬರ್ಬೇಕಂತೆ. ಕಾಲೇಜ್ಗ? ಏನಿಲ್ಲ ಅತ್ತೆ, ಬಾರುಗೆ ಚಿನ್ನದ ಪದಕ ಬಂದೈತಲ್ವಾ, ಅದಕ್ಕೆ ಒಂದು ಸಹಿ ಮಾಡ್ಬೇಕಂತೆ. ಆಗ್ಲೇ ಓದಿರೋದಕ್ಕೆ ಅದೇನೋ ಸರ್ಟಿಫಿಕೇಟ್ ಅಂತಾರಲ್ಲ, ಸರ್ಟಿಫಿಕೇಟು ಅದು ಕೊಡ್ತಾರಂತೆ. ಅಲ್ಲಪ್ಪ, ಇವ್ರು ಬೇರೆ ಊರಲ್ಲಿಲ್ಲ, ಈ ಸಮಯದಲ್ಲಿ ಹೇಗಪ್ಪ? ಏನತ್ತೆ ಹಿಂಗನ್ಬಿಟ್ಟೆ? ಆಟ ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ಫಸ್ಟ್ ಬಂದೋಳೆ ಪಾರು. ಓದಿರೋದಕ್ಕೆ ಸರ್ಟಿಫಿಕೇಟ್ ಬೇಡವಾ? ಈಗಿನ ಕಾಲದಲ್ಲಿ SSLC ಸರ್ಟಿಫಿಕೇಟ್ನೇ ಜೋಪಾನವಾಗಿ ಮಾಡಿಕತ್ತಾರೆ. ಡಾಕ್ಟರ್ ಓದಿಯೇ ಸುಮ್ಕಿರಕಾಯ್ತದ? ಶಿವು, ನೀನು ಹೇಳ್ತಾ ಇರೋದೆಲ್ಲ ಸರಿನೇ ಇದೆ ಕಣೋ, ಆದ್ರೆ ಹೇಗೆ ಕಳಿಸೋದು? ಅತ್ತೆ, ಮಾವ ಏಟೊತ್ತಿಗೆ ಬರ್ತಾರೆ ಹೇಳಿ? ಅವ್ರು ಸಂಜೆ 6 ಗಂಟೆ ಆಗ್ಬೋದು ಅಂದ್ರು. ಹಂಗಾರೆ ಅಷ್ಟಲ್ಲಿ ನಾನು ಪಾರು ಕರ್ಕೊಂಡ್ಬಂದ್ಬಿಡ್ತೀನತ್ತೆ. ಏನಂತೀರಾ? ಲೇಟ್ ಆಗಲ್ಲ ತಾನೇ? ದ್ಯಾವ್ರ ಸತ್ಯೋಗ್ಲೂ ಆಗಿಲ್ಲ. ನೀವು ನೀ ಚಿಂತೆ ಮಾಡಬೇಡಿ. ಸರಿ, ಹುಷಾರಾಗಿ ಕರ್ಕೊಂಬಾ. ಸರಿ ಕಣತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸರಿ, ಹೀಗೆ ಮಾತಾಡ್ಕೊಂಡು ಸಮಯ ಕಳಿಬೇಡಿ. ಒಂದೊಂದು ಗಳಿಗೆನೂ ಎಣಿಸ್ತಾ ಇರ್ತೀವಿ. ಬೇಗ ಹೋಗಿ ಬೇಗ ಬಾ. ಆಯ್ತತ್ತೆ, ನಾವು ಬರ್ತೀವಿ. ಪಾರು ಹೋಗಮ್ಮ. ಬರ್ತೀನಮ್ಮ, ಬರ್ತೀನಿ. ಹುಷಾರು ಕಂದ. ಮಾವ, ನೀನು ನನ್ನ ಸಿದ್ಧಾರ್ಥ ಒಂದು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ. ಆದರೆ ಕೆಲವೊಮ್ಮೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೋತಿದ್ದೇನೇನೋ ಅಂತ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಅಯ್ಯೋ ಪಾರು, ನಾನಿರೋದೇ ಅದಕ್ಕೆ ಅಲ್ವಾ, ನೀನೇನು ಯೋಚನೆ ಮಾಡಬೇಡ. ಅಣ್ಣ, ಅದಕ್ಕೆ ಕೆಲಸದ ಜೊತೆ ಗಾಡಿ ಎತ್ಕೊಂಡು ಎಲ್ಲ ಹೋಯ್ತಾವ್ರಣ. ಬಿಡ್ಬೇಡ್ರು, ಅವ್ರು ಎಲ್ಲೆಲ್ಲಿ ಹೋಯ್ತಾರೆ, ಏನೇನು ಮಾಡ್ತಾರೆ ಎಲ್ಲನೂ ನಂಗೆ ಗೊತ್ತಾಯ್ತಿರ್ಬೇಕು. ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ನನ್ನ ಗಾಡೀಲಿ ಕೂರ್ಕೊಂಡು ಈಗ ಆ ಕೆಲಸದವಳ ಜೊತೆ ಹೋಯ್ತಾವಳ? ಬಿಡೋಕಿಲ್ಲ.
ಓ ಶಿವು, ಅತ್ತೆ ಮಗಳ ಜೊತೆ ಉತ್ಸವ ಕೊಂಡಂಗದೆ. ಇವತ್ತು ಸಿದ್ಧಾರ್ಥ್ ಬರ್ಡೇ ಮಾವ, ಬೇಗ ಹೋಗು. ನಿನಗೆ ಮೊದಲೇ ನಿಜ ಹೇಳಿದ್ರೆ ಕರ್ಕೊಂಡು ಹೋಗಲ್ವೇನೋ ಅಂತ ಸುಳ್ಳು ಹೇಳಿದೆ. ಅಲ್ಲಿಗೆ ರೀಚ್ ಆಗ್ತಿದ್ದಂಗೆ ಸತ್ಯ ಹೇಳ್ತೀನಿ. ಅಣ್ಣ ಸಿಟಿ ಕಡೆ ಹೋಯ್ತಾವ್ರೆ. ಎಲ್ಲಿಗಾನ ಹೋಗ್ಲಿ, ಹಿಂದೆ ಹೋಗಲ್ಲ. ಆಯ್ತಣ್ಣ. ಬಾ ಮಾವ. ಒಂದು ನಿಮಿಷ, ಯಾರೀ ನೀವು? ನಿಮ್ಮನ್ನೆಲ್ಲ ಹಾಗೆ ಒಳಗಡೆ ಅಲೋ ಮಾಡೋಕ್ಕಲ್ಲ, ಹೋಗಿ. ಅಣ್ಣ, ಅವ್ರು ನಮ್ಮವ್ರೆ. ಬಾ ಮಾವ. ಒಂದು ನಿಮಿಷ, ಯಾರೀ ನೀವು? ಅಲ್ಲ ಅಣ್ಣ, ಅದು ನಿಮ್ಮನ್ನ ಹಾಗೆಲ್ಲ ಒಳಗಡೆ ಅಲೋ ಮಾಡೋಕ್ಕಾಗಲ್ಲ, ಹೋಗ್ರಿ ಹೋಗ್ರಿ. ಮಾವ, ಹಳ್ಳಿ ಗಾಳಿಗೆ ಎಷ್ಟೇ ಚೆನ್ನಾಗಿದ್ರು ಒಂಥರ ಉಸಿರು ಕಟ್ಟುತ್ತೆ. ಆದರೆ ಇವತ್ತು ಸಿದ್ಧಾರ್ಥನ ಮೀಟ್ ಮಾಡಕ್ಕೆ ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಿದ್ಧಾರ್ಥ್ ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ದೊಡ್ಡ ಗಿಫ್ಟು ಮಾವ. ನನ್ನ ಸಿದ್ಧಾರ್ಥ್ ಬಿಟ್ರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೆಂಥ ಸಿಚುವೇಶನ್ ಇದ್ರು ಸರ್, ಸಿದ್ಧಾರ್ಥ್ ನನ್ನ ಕೈ ಬಿಡಲ್ಲ. ಇನ್ಫ್ಯಾಕ್ಟ್ ಸಿದ್ಧಾರ್ಥ್ ಬರೀ ನನ್ನ ಪ್ರೀತಿಸಲ್ಲ, ಪೂಜಿಸ್ತಾನೆ. ಎಲ್ಲೋದ್ರು ಇವರು? Happy birthday. Thank you. And congratulations for your gold medal. Oh, thank you. ಮಾವ, ಬಾ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಹುಟ್ಟಿದಬ್ಬದ ಶುಭಾಶಯಗಳು. ಮಕ್ಕಳವ ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಹೇಗಿದ್ದೀರಾ ಶಿವು? ನಾ ಸಂದಾಕಿದ್ದೀನಿ ಸರ್. ಅಲ್ಲಿ ನೋಡು ಕಾಲೇಜಿಗೆ ಬಂದು ಏನೆಲ್ಲ ಮಾತಾಡ್ತಿದ್ದಾರೆ ಇವರು. ತಾಳು, ಎಲ್ಲ ಫೋಟೋನ ಅಣ್ಣಂಗೆ ಕಳಿಸ್ತೀನಿ. ಹಾಗಂತ ಬರ್ಡೇ ಬಾಯ್, ಏನು ಪ್ಲಾನ್ಸ್ ಇವತ್ತು? ತುಂಬ ಇದೆ, ಹೇಳಿದ್ರೆ ಚೆನ್ನಾಗಿರಲ್ಲ. ನೀವು ನೋಡಬೇಕು. ಬನ್ನಿ, ನನ್ನ ಕಾರಲ್ಲಿ ಹೋಗೋಣ. ಬೇಡ ಸರ್, ನೀವು ಹೋಯ್ತಾ ಇರಿ, ನಾನು ನನ್ನ ಗಾಡೀಲಿ ಬರ್ತೀನಿ. ಅಯ್ಯೋ, ಹಂಗೆಲ್ಲ ಆಗಲ್ಲ ಮಾವ. ಸಿದ್ಧಾರ್ಥ್, ನಾನು ಮಾವನ ಜೊತೆ ಬರ್ತೀನಿ. ಜೊತೆಗೆ ರೂಟ್ ಮಿಸ್ ಆದರೆ ಕಷ್ಟ. ಓಕೆ, ಬಾ ಮಾವ. ನನ್ನ ಫಾಲೋ ಮಾಡಿ. ಎಲ್ಲ ಇವರು ಲೈ ತಪ್ಪಿಸ್ಕೊಂಡ್ಬಿಟ್ರು ಕಳ. ತೆಗಿಯೋ ಗಾಡಿ, ತೆಗಿಯ ಬೇಗ. ಏನಮ್ಮ ಬೇಕಾಗಿತ್ತು? ಅಣ್ಣ, ಒಂದೆರಡು ನಿಮಿಷ
ನೋಡಿ ಹೇಳ್ತೀವಿ. ಪಾರುಗೆ ಏನು ಇಷ್ಟ ಆಗ್ಬೋದಾ? ಅಕ್ಕ ಅದಕ್ಕೆ ಏನ್ ಇಷ್ಟ ಆಯ್ತದೆ ಅಂತ ಗೊತ್ತಿಲ್ವಲ್ಲ. ಅಣ್ಣ ನಿಮ್ಮ ಅಂಗಡಿಯಲ್ಲಿ ತಿನ್ನಕ್ಕಲ್ಲ ಏನಿಲ್ವಾ? ಟ್ರಾನ್ಸಿಸ್ಟರಲ್ಲಿ ಏನವ ತಿನ್ನಕ್ ಸಿಗುತ್ತೆ? ಅಕ್ಕ ಇಲ್ಲೂನಾ ಬಿಡೆ. ಏನಾರು ತಿಂದ್ರೆ ಐಡಿಯಾ ಬರುತ್ತೆ ಅಂತ ಅಷ್ಟೇ ಕಣೆ. ಸರಿ ನೋಡೋಣ ಬಾ. ಹಾ ನೋಡಮ್ಮಿ, ಏನೇನ್ ಬೇಕು ಬೇಗನೆ ತಗೋ. ಚಿಲ್ರೆ ಮಿಕ್ರೆ ನನ್ ಕೈ ಕೊಡು. ಅಪ್ಪ ಏನಾರ ಕೇಳಿದ್ರೆ ಸರಿ ಹೋಯ್ತು ಅಂತ ಹೇಳ್ಬೇಕು. ಸರಿ ಆಯ್ತು. ಈಗ ಒಂದು ಅಪ್ಪಗೆ ಏನಾರು ಹಾಕೊಡ್ಬೇಕಲ್ಲ, ಇದೆ ನಿಂಗೆ. ಆಯ್ತು ನೋಡಿ. ಹೇ ರಮ್ಯಾ, ಹೇ ಬಾನು, ಹಾಯ್ ಅಕ್ಕ. ಹಾಯ್ ಪುಟ. ಅಣ್ಣ ನಮ್ಮ ಅತ್ತಿಗೆಗೆ ಗೋಲ್ಡ್ ಮೆಡಲ್ ಬಂದಿದೆ, ಅವ್ರಿಗೊಂದು ಗಿಫ್ಟ್ ಕೊಡ್ಬೇಕು. ಅಂತ ಸ್ಪೆಷಲ್ ಐಟಮ್ ನಿಮ್ಮ ಅಂಗಡಿಲಿ ಯಾವ್ದಾರು ಇದೆಯಾ? ಇದೆಯವ, ಕೊಡ್ತೀನಿ. ಅಪ್ಪ ಗೋಲ್ಡ್ ಮೆಡಲ್ ಬಂದವ್ರಿಗೆ 5 ಸಲ ಫೇಲ್ ಆಗಿರೋ ಪ್ರೆಸೆಂಟೇಶನ್ ಕೊಡ್ತಾರೆ. ಯಾಕೋ ಡುಬಾಕೋ, ನೀನು 7 ವರ್ಷದಿಂದ ಮೈಸೂರಿಗೆ ಹೋಗಿ ಜಿಮ್ ತೆಗಿತೀನಿ ಅಂತ ರೈಲ್ ಬಿಡ್ತಾ ಇಲ್ವಾ? ಏನೋ ಕಟ್ಟೆ ಹಾಕಿರೋ ತರ ಬಂದ್ಬಿಟ್ಟ. ಜೆಸಿಬಿ ರತ್ನಾಕ ಸೋಮನ್ ಕರ್ಕೊಂಡೋದ್ರೆ ಸರಿ ಇಲ್ಲ, ಖಾತೆಗಳೇ ಬೇರೆ ಆಗೋಯ್ತವೆ. ಏನೋ ಮಾಡ್ತೀಯ? ನೀನೇನಮ್ಮಿ ಮಾಡ್ತೀಯ? ಎಡ್ಗೈ ಹೆಬ್ಬೆಟ್ಟಲ್ಲಿ ಅದ್ಮುದ್ರೆ 3 ಅಡಿ ಒಳಗೋಗ್ಬಿಡ್ತೀಯ ಮಗನೇ. ಮಾತಾಡ್ತಾನೆ. 1 ಟನ್ ಇದ್ಯಾ ನೀನ್ ಅದುಮ್ದ್ರೆ 3 ಅಡಿ ಏನು 6 ಅಡಿನೂ ಹೋಗ್ಬೋದು. ನಾನು 1 ಟನ್ನ ನೀನೇ ನಿನ್ನ ಇದೇ ರಶ್ಮಿ, ಹೊರಗೆ ಬಂದಿದೀವಿ, ಸ್ವಲ್ಪನಾದ್ರೂ ಡೀಸೆಂಟ್ ಆಗಿ ಬಿಹೇವ್ ಮಾಡು. ನೀನ್ ಯಾಕಣ ಹಂಗೆ? ಸುಮ್ಮನಿರೋಣ. ನೀನ್ ಸುಮ್ನೆ ನಿಂತ್ಕೊಳಮ್ಮೆ. ಏ ಸೀನಾ, ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಮಾತಾಡಂಗ್ ಹೇಳ್ತೀನಿ. ಬಿಡಮ್ಮಿ. ಯಾಕೆ ಅಂತ ಜಗಳ ಆಡ್ತಿರೋದ್ ನಾನು ನೋಡುತ್ತಾನೆ. ಮದ್ವೆ ನಮ್ಮ ಅಪ್ಪ ಯಾಕೆ ಬರ್ತಾನೆ? ಏನಮ್ಮಿ ನೀನ್ ಪಟಾಲಂ ಕರ್ಕೊಂಡು ಜಗಳಕ್ ಬತ್ತೀಯ? ಕೂಗಾಡ್ತಾ ಇದ್ದೀರಾ? ಹೊಸ ಸುಮ್ಕಿರಣ್ಣ, ನಮ್ಮ ಅಂಗಡಿ ವ್ಯಾಪಾರ ಎಲ್ಲ ಕೆಡಿಸ್ತೀರಾ. ಏನು ತಗೋಬೇಡಿ, ಹೊರಡ್ರಿ ಎಲ್ಲ. ಏನೋ ಕೈ ಮುಗ್ದು ಕೇಳ್ಕೊತಾ ಇದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಒಂದ್ ಗತಿ ಕಾಣಿಸ್ತಾ ರಕ್ತ ಕೋಡಿ ಆರಿಸ್ಬಿಡ್ತಿದ್ಲು. ಜೆಸಿಬಿ ನೀನ್ ನೋಡ್ಕತೀನಿ ಕಣಮ್ಮಿ. ಗುರುವೆ ಸ್ವಲ್ಪ ಸುಮ್ಕಿರು ಗುರುವೆ, ನಾವ್ ಇಲ್ಲಿ ಜಗಳ ಆಡಕ್ ಬಂದಿಲ್ಲ, ಗಿಫ್ಟ್ ತಗೊಳಕ್ ಬಂದಿದೀವಿ. ಬಾ ಗಿಫ್ಟ್ ತಗೊಳ್ಳೋಣ ಬಾ. ಅಣ್ಣ ಆ ಬಳೆ ತೋರಿಸಿ ಅಣ್ಣ. ಏನ್ ಹೆಣ್ಮಕ್ಳವ ನೀವ್ ಹಿಂಗ್ ಕಿತ್ತಾಡ್ತೀರಾ? ಇದು ನಮ್ಮ ಮೊದಲನೇ ಹೆಜ್ಜೆ, ಅದಕ್ಕೋಸ್ಕರ ಚಿಕ್ಕದಾಗ ಒಂದು ಕ್ಲಿನಿಕ್. ಪಾರು, ದಿಸ್ ಇಸ್ ಫಾರ್ ಯು. ಸೋ ಸ್ವೀಟ್, ಥ್ಯಾಂಕ್ ಯು. ಸರ್ ಅಲ್ಲಿ ಮೇಲ್ಗಡೆ ಏನ್ ಬರ್ತೈತೆ ಸರ್ ಇಂಗ್ಲಿಷ್ನಾಗೆ? ಬಾಬಾ ಅದು ಡಾಕ್ಟರ್ ಸಿದ್ಧಾರ್ಥ್ MBBS. ಅದ್ರ ಮೇಲ್ಗಡೆ ಬರ್ದಿರೋದು ಡಾಕ್ಟರ್ ಪಾರ್ವತಿ MBBS ಅಂತ. ಓ ನಂಗೆ ಈಗ ಅರ್ಥ ಆಯ್ತು. ಮದುವೆಗೆ ಮುಂಚೆನೆ ಮನೆ, ಡಾಕ್ಟರ್ ಶಾಪು ಎಲ್ಲ ಮಾಡ್ಕೊಂಡಿದ್ದೀರಾ. ಇದು ಬುದ್ಧಿವಂತಿಕೆ ಅಂದ್ರೆ. ಥ್ಯಾಂಕ್ ಯು ಶಿವು. ಒಳಗಡೆ ಕೂತ್ಕೊಂಡು ಮಾತಾಡೋಣ. ಸರ್ ಇಲ್ಲಿ ಬರ್ದಿರೋದು ಭಾರತೀಯ ಹೆಸರೇ ಅಲ್ವಾ? ಹೌದು ಶಿವು. ಪಾರು, ಕಣ್ಣಲ್ಲಿ ನೀರು ಯಾಕೆ ಪಾರು? ಖುಷಿಗೆ ಮಾವ, ನನ್ನ ಜೀವನದಲ್ಲಿ ನಾನು ದೊಡ್ಡ ಡಾಕ್ಟರ್ ಆಗಲೇಬೇಕು ಅಂತ ಗುರಿ ಇಟ್ಕೊಂಡಿದ್ದವಳು. ಅಪ್ಪ ಅದಕ್ಕೆ ಕಲ್ಲು ಹಾಕ್ಬಿಟ್ರು. ಆದ್ರೆ
ನನ್ನ ಸಿದ್ಧಾರ್ಥ ಹಾಗಲ್ಲ. ನನ್ನ ಕನಸಿನ ಜೊತೆ ನಡ್ಕೊಂಡು ಬಂದು ಇವತ್ತು ಅದನ್ನು ನನ್ಸು ಮಾಡಿದ್ದಾರೆ. ಐ ಆಮ್ ಸೋ ಲಕ್ಕಿ. ಇಷ್ಟೇ ಅಲ್ಲ, ಪಾರು ಕನಸಿನ ಪ್ರಕಾರ ಮುಂದೆ ಒಂದಿನ ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ತೀನಿ. ಅಲ್ಲಿ ನಾವಿಬ್ರು ಸೇರಿಕೊಂಡು ಜನಸೇವೆ ಮಾಡ್ತೀವಿ. ಆದರೆ ಇದೆಲ್ಲ ಆಗಬೇಕು ಅಂತಂದರೆ ನೀನು ನಮ್ಮ ಜೊತೆಗೆ ಇರಲೇಬೇಕು. ನಾವಿಬ್ಬರನ್ನ ಒಂದು ಮಾಡಲೇಬೇಕು. ಯಾವ್ರವನೇ ಪಾರು, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಯ್ತದೆ. ಪಾರು, ಮಾವನು ಪರ್ಶುನು ಮನೆಗೆ ಬರೋಕ್ಕಿಂತ ಮುಂಚೆ ನಾವು ಮನೆಗೆ ಸೇರ್ಕೋಬೇಕು. ಹೊಡಮ್ಮ. ಇಷ್ಟು ಬೇಗನಾ? ಹೌದು ಸತ್ತು, ನಾವು ಮನೇಲಿ ಸುಳ್ಳು ಹೇಳಿ ಬಂದಿದ್ದೀವಿ, ಬೇಗ ಹೋಗಲೇಬೇಕು. ಹ್ಞೂ ಸರ್, ಹೋಗ್ಬೇಕು ಸರ್. ಸರಿ ಶಿವು, ನಮ್ಮ ಹುಡುಗಿನ ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕು. ಹುಷಾರ್. ನಮ್ಮ ಪಾರು ಆಸೆಗೆ ಗುರಿಗೆ ಜೊತೆಯಾಗಿ ನಡೆಯೋ ಗಂಟು ಅಂದರೆ ಅದು ಸಿದ್ಧಾರ್ಥ ಸರಿ. ಆ ಸೋಮನ್ನ ದೂರ ಮಾಡಿ ಇವರಿಬ್ಬರನ್ನ ಒಂದು ಮಾಡಲೇಬೇಕು.